ಮೇಲದಾಳೆ ಅಲ್ಲಿಲ್ಲ ಕಾರ್ ಇಲ್ಲ ಇಲ್ಲ ಇದು ಕಾರ್ ಇಲ್ಲ ಐತಿ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸ್ನೇಹ ಲೋಕ ಚಾನಲ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಳ್ತೀನಿ. ನಾವು ಕೂಡ ತುಂಬಾ ಚೆನ್ನಾಗಿದ್ದೀವಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ನೋಡ್ತಾ ಇದ್ದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ, ಹೊಸದಾಗಿ ಯಾರಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ನಾವು ಇಲ್ಲಿ ಮಧ್ಯ ಬ್ರೇಕ್ ತೊಗೊಂಡಿದ್ದೀವಿ. ಬೆಳಗ್ಗೆ ನಾವು ಮನೆ ಬಿಟ್ಟಾಗ ಒಂದು 8 ಗಂಟೆ ಅಂತ ಅನಿಸುತ್ತೆ. ಸೊ ಅಷ್ಟು ಬೇಗನೆ ನಾವು ತಿಂಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ. ಏನೇನು ಮಾಡ್ಕೊಂಡಿದ್ವಿ ಅಂತಂದರೆ, ಇಡ್ಲಿ ಮತ್ತು ಚಟ್ನಿ ಬಿಸಿ ಬಿಸಿ ಆಗಿ ಇಟ್ಕೊಂಡಿದ್ವಿ. ಸೊ ಅದನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ನಾವು ಒಂದು ಕಡೆ ಹೋಗ್ತಾ ಇದ್ದೀವಿ. ಸೊ ಎಲ್ಲಿ ಏನು ಅಂತೆಲ್ಲ ನಾನು ನಿಮಗೆ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇವಾಗ ಇಡ್ಲಿ ಚಟ್ನಿ ಮತ್ತು ಜ್ಯೂಸ್ ಅಪ್ಪಿದ ಪೈನಾಪಲ್ ಜ್ಯೂಸ್ ಯಾರು ಮಾಡಿರ? ನೀವು ಮಾಡಿರಾ? ನಾನೇ ಮಾಡಿದೆ. ಯಮ್ಮಿ ಯಮ್ಮಿ ಪೈನಾಪಲ್ ಜ್ಯೂಸ್. ಕೊಡು ಮಮ್ಮಿ ಕೊಡು. ತೊಳ್ರಿ ಅಮ್ಮ. ಸರಿಗೆ ಸರಿ, ಪೈನಾಪಲ್ ಜ್ಯೂಸ್ ಫಾರ್ ಯು. ಪಪ್ಪ ತೊಳ್ರಿ. ಬಕ್ಕೀಸ್ ಹತ್ರ ಯಾಕೆ ನಿಲ್ಸಿದ್ವಿ ಅಂತಂದರೆ, ಬಕ್ಕೀಸ್ನ ನಮ್ಮ ಅತ್ತೆ ಮಾವರಿಗೆ ತೋರ್ಸೋಕ್ಕೆ. ಸೊ ಬಕ್ಕೀಸ್ ಅಂತ ಏನೇನು ಅಂತಂದರೆ, ಹೈವೇ ಮಧ್ಯ ಒಂದು ಸ್ಟೋರು. ಇಲ್ಲಿ 100+ ಕಾರ್ಗಳು ಒಟ್ಟಿಗೆ ಪೆಟ್ರೋಲ್ನ ತುಂಬಿಸ್ಕೋಬೋದು. ಹಾಗೆ ಈ ಎಲ್ಲ ಥರದ ಐಟಮ್ಸ್ಗಳು ಇಲ್ಲಿ ಸಿಗತ್ತೆ. ಅಜ್ಜಿ ಮೇಲಿದವಲ್ಲ, ಮೇಲ್ ಮೋಡ ಇದಾವಲ್ಲ, ಅದು ಅಲ್ಲೇ ಇರುತ್ತೆ. ಕೆಳಗೆ ಬಂದು ಎಲ್ಲ ಹೋಗ್ತದೆ ಗಾಳಿ ಬರ್ತಾ. ಏನು ಜಾಸ್ತಿ ಮಾತಾಡಿದ್ರೆ ಎತ್ ಬಿಡ್ತೀನಿ ನಿಮ್ಮೆಲ್ಲ. ನಾವು ಹ್ಯೂಸ್ಟನ್ನಿಂದ ಸುಮಾರು ದೂರ ಬಂದಿದ್ದೀವಿ, ಬೇರೆ ಸಿಟಿಗೆ ಬಂದಿದ್ದೀವಿ. ಸೊ ಇಲ್ಲಿ ಒಂದು ಆಶ್ಚರ್ಯಕರವಾದಂತಹ ಒಂದು ಜಾಗ ಇದೆ. ಸೊ ಅದನ್ನೆಲ್ಲ ನಾವು ನೋಡ್ಬಿಟ್ರೆ ನಿಮಗೂ ಅನ್ಸುತ್ತೆ, ಓ ಮೈ ಗಾಡ್, ಈ ಥರನೂ ಒಂದು ಜಾಗ ಇದೆನಾ ಅಂತ. ಪುಂಡಿ ಪಲ್ಲೆ ಎಲ್ಲ ಐತೆ. ಹೂವಿನ ಗಿಡ ರೀ ಅದು. ಸೇಮ್ ಪುಂಡಿ ಪಲ್ಲೆ ಗಿಡದಂಗೆ ಕಾಣ್ತೆ. ಪುಂಡಿ ಪಲ್ಲೆ ಗಿಡ ಇದ್ನ ನನ್ನ ಕತ್ತನ್ನ ಇಲ್ಲೆಲ್ಲಿ ಬರ್ಬೇಕ್ರಿ ಪುಂಡಿ ಪಲ್ಲೆ? ಪುಂಡಿ ಪಲ್ಲೆದು ಕೆಂಪು ಹೋಗೈತಲ್ಲ, ಇಲ್ಲೆಲ್ಲಿ ಬರ್ಬೇಕು? ಇಲ್ಲಿ ಒಂದು ಜಾಗನ ನೋಡೋಕ್ಕೆ ನಾವು ಮುಂಚೆನೇ ಟೈಮ್ನ ಬುಕ್ ಮಾಡ್ಕೊಂಡಿರಬೇಕು. ಸೊ ಅಷ್ಟರಲ್ಲೇ ನಾವು ಮುಟ್ತೀವಿ ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ನಾವು ಮನೆ ಬಿಟ್ಟಿದ್ದಂತೂ ಇವಾಗ ಟೈಮ್ ಬಂದು ಒಂದು 2 ಗಂಟೆ ಆಗಿದೆ. ಸೊ 2 ಗಂಟೆ 2:15 ಅಷ್ಟರಲ್ಲಿ ನಮ್ಮ ಟೈಮಿಂಗ್ ಕೊಟ್ಟಿದ್ರು. ಸೊ ಆ ಜಾಗಕ್ಕೆ ಹೋಗೋಕ್ಕೆ ಈ ಥರ ಟೈಮಿಂಗ್ಸ್ ಬುಕ್ ಮಾಡ್ಕೊಂಡಿರ್ಬೇಕು. ಅದಕ್ಕಿಂತ ಮುಂಚೆ ಇಲ್ಲಿ ಬಂದು ಕುತ್ಕೊಂಡಿದ್ದೀವಿ. ಸೊ 2:15 ಆಗೋ ತನಕ ನಾವಿಲ್ಲಿ ವೆಯ್ಟ್ ಮಾಡ್ತಾ ಇರಬೇಕು. ನಿಜವಾಗ್ಲೂ ನನಗೆ ಆ ಜಾಗಕ್ಕೆ ಹೋಗೋ ತನಕ ಅದು ಏನು ಹೆಂಗಿರುತ್ತೆ ಅಂತ ಏನೂ ಗೊತ್ತಿಲ್ಲ. ಬಟ್ ಸುಮಾರು ಜನ ಮಾತಾಡ್ತಾರೆ ಈ ಜಾಗದ ಬಗ್ಗೆ. ಸೊ ನೋಡೋಣ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಆಲ್ರೆಡಿ ಒಂದು ಸತಿ ಹೋಗಿದ್ದಾರೆ. ಬಟ್ ಇದೆಲ್ಲ ಇನ್ನೊಂದು ಜಾಗಕ್ಕೆ. ಸೊ ಇಲ್ಲೆಲ್ಲ ವೇಟಿಂಗ್ ಮಾಡ್ತಾ ಇದ್ದಾರೆ, ಜನ ವೆಯ್ಟ್ ಮಾಡ್ತಾರೆ. ಸೊ ಇವಾಗ ನಾವು ಹೋಗ್ತಾ ಇದ್ದೀವಿ ಅಲ್ಲಿ. ಸೊ ಇಲ್ಲಿಂದ ಕೆಳಗಡೆ ಇಳಿದು ಹೋಗಬೇಕು. ನಿಜವಾಗ್ಲೂ
ನನ್ನ ಲೈಫಲ್ಲೇ ಸೀರಿಯಸ್ಲಿ ಎಲ್ಲೂ ನಾನು ಈ ಥರ ಒಂದು ಇರುತ್ತೆ ಅಂತಲೂ ಇಮ್ಯಾಜಿನ್ ಕೂಡ ಮಾಡಿರಲಿಲ್ಲ ನಾನು. ಸೊ ಇವಾಗ ನೋಡ್ತಾ ಇದ್ದೀರಲ್ಲ, ಎಲ್ಲ ಜನ ಇಳಿದು ಬರ್ತಾ ಇದ್ದಾರೆ. ಇವಾಗ ನಾವು ಒಂದು ಗುಹೆಗೆ ಹೋಗ್ತಾ ಇದ್ದೀವಿ. ಲಿಟ್ರಲಿ ಗುಹೆ ಅಂತಂದರೆ ಈಗ ಇಂಡಿಯಾದಲ್ಲೆಲ್ಲ ಇರುತ್ತಲ್ಲ, ಬೆಟ್ಟದ ಕೆಳಗೆ ಒಂದು ಸಂಧಿ ಒಳಗೆ ಹೋಗಬೇಕು. ಸೊ ಇದನ್ನು ಎಷ್ಟೋ ವರ್ಷಗಳ ಹಿಂದೆ, ಒಂದು 70-80 ವರ್ಷಗಳ ಹಿಂದೆ ಡಿಸ್ಕವರ್ ಮಾಡಿದ್ದಾರೆ. ಅಂದರೆ ಈ ಜಾಗ ಇಲ್ಲಿ ಈ ಥರ ಇದೆ ಅಂತ ಕಂಡುಹಿಡಿದಾರೆ. ಬಟ್ ಒಳಗಡೆ ಹೆಂಗಿದೆ ಅಂತಂದರೆ ನೋಡಿ, ನಾವು ಒಳಗಡೆ ಹೋಗ್ತಾ ಇದ್ದೀವಿ. ಸೊ ಇದು ಫುಲ್ಲು ಗುಹೆ, ಬೆಟ್ಟನ ಬೆಟ್ಟ ಅಂದರೆ ಒಂಚೂರು ಬೆಟ್ಟ ಥರ ಇದೆ, ಎತ್ತರ ಥರ ಇದೆ. ಸೊ ಒಳಗಡೆ ಈ ಥರ ಎಲ್ಲ ಹೋಗಂಗೆ ಮಾಡಿದ್ದಾರೆ. ನೋಡ್ತಾ ಇರ್ಬೋದು, ಗುಹೆ ಒಳಗೆ ಹೋಗ್ತಾ ಇದ್ದೀವಿ ನಾವು. ಇಲ್ಲಿ ಆ್ಯಕ್ಚುಲಿ ಪ್ರಾಣಿಗಳು ಕೂಡ ವಾಸವಾಗಿರುವಂತಹ ಜಾಗಗಳನ್ನು ನೋಡಿದ್ವಿ ನಾವು. ಬೇರ್ ಆಗಿರ್ಬೋದು, ಮತ್ತು ಬ್ಯಾಟ್ಸ್ ಆಗಿರಬಹುದು, ರಕೂನ್ಸ್ಗಳು, ಈ ಥರದ್ದೆಲ್ಲ ಎಲ್ಲ ವಾಸ ಮಾಡಿದ್ದಾವೆ. ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಏನಪ್ಪ ಇದು ಹಿಂಗಿದೆ, ಒಳಗಡೆ ಏನೋ ಐಸಾ ಏನೋ ಅಂತ ಅಂದ್ಕೊಳ್ತಾ ಇರ್ಬೋದು. ಇದು ಐಸ್ ಅಲ್ಲ, ಇದು ಕ್ರಿಸ್ಟಲ್ಸ್ ಅಂತ ಹೇಳ್ತಾರೆ. ಇಲ್ಲಿ ನೀರು ತೊಟ್ಟಿಕ್ಕಿ ಅಂದರೆ ನೀರು, ಮಳೆ ನೀರು ಏನಿರುತ್ತಲ್ಲ ಭೂಮಿ ಮೇಲೆ ಬಿದ್ದಿರೋ ಅಂಥದ್ದು ನೀರಿಲ್ಲಿ ಬಿದ್ದು 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 ಈ ಥರ ಒಂದು ಕ್ರಿಸ್ಟಲ್ಗಳು ಫಾರ್ಮ್ ಆಗಿದ್ದಾವೆ. ನೋಡ್ತಾ ಇರ್ಬೋದು, ಗುಹೆ ಒಳಗಡೆ ಹೋಗ್ತಾನೇ ಇದ್ದೀವಿ ನಾವು. ಸೊ ಹೋದಂಗಿಲ್ಲ, ನಾನೇನು ಅಂದ್ಕೊಂಡೆ, ಜಸ್ಟ್ ಇಷ್ಟ ಏನೋ ಹಿಂಗೆ ಹೋಗಿ ಬರೋದೇನೋ ಅಂತ ಅಂದ್ಕೊಂಡಿದ್ದೆ. ಬಟ್ ಹೋಗ್ತಾನೇ ಇದ್ದೀವಿ. ನೋಡ್ತಾ ಇರ್ಬೋದು, ಒಂಥರ ಭಯ ಕೂಡ ಆಗ್ತಾಯಿತ್ತು ನನಗೆ. ಬಟ್ ಅಷ್ಟೊಂದು ಜನ ಇರೋದ್ರಿಂದ ಸ್ವಲ್ಪ ಧೈರ್ಯ ಇತ್ತು. ಆ್ಯಂಡ್ ಲೈಟ್ಗಳು ಇಲ್ಲ, ನೋಡ್ತಾ ಇರ್ಬೋದು. ಇದು ಟಾರ್ಚ್ ಹಾಕ್ಕೊಂಡು ಹೋಗಬೇಕು. ಒಳಗಡೆ ಎಲ್ಲ ಸ್ವಲ್ಪ ಒಳಗೆ ಹೋದಂಗೆ ಜಾಗ ಸ್ವಲ್ಪ ವೈಡರ್ ಆದಾಗ, ಹಿಂಗೆ ಎತ್ತರ ಬಂದಾಗ ಲೈಟ್ಸ್ಗಳನ್ನು ಹಾಕಿದ್ದಾರೆ. ಅಂದರೆ ಏನೂ ಕಾಣಿಸೋದಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಜಾಗ ಏನು ಸಣ್ಣದಾಗತ್ತಲ್ಲ, ಗುಹೆ ಥರ ಆಗುತ್ತಲ್ಲ, ಸೊ ಅಲ್ಲಿ ನಮಗೆ ಲೈಟ್ಗಳಿಲ್ಲ. ಸೊ ನಾವೇ ಟಾರ್ಚ್ ಹಾಕ್ಕೊಂಡು ಹೋಗಬೇಕು. ನೋಡ್ತಾ ಇರ್ಬೋದು, ಇಲ್ಲಿ ನೀರು ಬಿದ್ದು ಯಾವ ಥರ ಕ್ರಿಸ್ಟಲ್ಗಳು, ಗೋಡೆ ಎಲ್ಲ ಯಾವ ಥರ ಆಗಿದೆ ಅಂತ. ಆ್ಯಂಡ್ ಅದನ್ನೆಲ್ಲ ಮುಟ್ಟೋಕ್ಕೂ ಬಿಡಲ್ಲ ಅಲ್ಲಿ. ಸೊ ಮುಂಚೆನೇ ಎಲ್ಲ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿರ್ತಾರೆ, ಏನೇನಂತಂದರೆ ಅಲ್ಲೇನು ಗೋಡೆ ಮುಟ್ಟಂಗಿಲ್ಲ, ಮತ್ತು ನಿಮ್ಗೆ ಏನಾದ್ರು ಸಫೋಕೇಶನ್ ಆದರೆ, ಉಸಿರು ಏನಾದರೂ ಕಟ್ಟಿದರೆ ಬೇಗ ನಮಗೆ ಹೇಳಬೇಕು, ನಾವು ಅದಕ್ಕೆ ಬೇರೆ ವ್ಯವಸ್ಥೆಗಳನ್ನು ಮಾಡ್ತೀವಿ ಅಂತ. ಸೊ ನೋಡ್ಬೋದು, ಗುಹೆಯಿಂದ ಒಳಗಡೆ ಬರ್ತಾ ನೋಡಿ ಎಷ್ಟು ದೊಡ್ಡದಾದಂತಹ ಒಂದು ಪ್ಲೇಸ್ ಇದೆ. ಇಲ್ಲಿ ಇದೇನು ಎತ್ತೆತ್ರ ಆದಂಥ ಕ್ರಿಸ್ಟಲ್ಗಳು ಫಾರ್ಮ್ ಆಗಿದಾವಲ್ಲ, ಇದೆಲ್ಲ ನೀರು ಬಿದ್ದೇ ಫಾರ್ಮ್ ಆಗಿರೋವಂಥದ್ದು. ಸುಸ್ತಾಯ್ತು ಆ್ಯಕ್ಚುಲಿ. ಒಳಗಡೆ ನಡ್ಕೊಂಡು ಬರೋಷ್ಟರಲ್ಲಿ ನಿಜವಾಗ್ಲೂ ಸುಸ್ತಾಗುತ್ತೆ. ಯಾಕಂದರೆ ಸ್ಟೀಪ್ ಜಾಗ. ಇದೇನು ಕ್ರಿಸ್ಟಲ್ಗಳು ಫಾರ್ಮ್ ಆಗಿದಾವಲ್ಲ, ಇದೆ 1 ಇಂಚು ಅಂದರೆ 1 ಸ್ಕ್ವೇರ್ ಇಂಚು, 1 ಇಂಚು ಉದ್ದ, 1 ಇಂಚು ಅಗಲ, 1 ಇಂಚು ಎತ್ತರ ಆಗೋಕ್ಕೆ 100 ವರ್ಷಗಳು ಬೇಕಂತೆ. 1 ಕ್ಯೂಬಿಕ್ ಇಂಚ್ ಅವು ಕ್ರಿಸ್ಟಲ್ ಫಾರ್ಮ್ ಆಗೋಕ್ಕೆ 100 ವರ್ಷ ಆದರೆ ಇಷ್ಟು ದೊಡ್ಡದಾದಂತಹ ಕ್ರಿಸ್ಟಲ್ಗಳು ಫಾರ್ಮ್ ಆಗೋಕ್ಕೆ ಎಷ್ಟು ಬಿಲಿಯನ್ ವರ್ಷಗಳಿಂದ ಈ ಥರ ಕ್ರಿಸ್ಟಲ್ಗಳು ಆಗಿರ್ಬೋದು ಅಂತ. ವಾವ್, ನೋಡ್ತಾ ಇರ್ಬೋದು, ಎಲ್ಲಿಂದ ಎಲ್ಲಿ ತನಕ ಎಷ್ಟು ಎತ್ತರವಾಗಿದೆ. ಆ್ಯಕ್ಚುಲಿ ನಿಮಗೆ ಮೊಬೈಲಲ್ಲಿ ನಾನು ವಿಡಿಯೋ ಮಾಡಿರೋದ್ರಲ್ಲಿ ನಿಮ್ಗೆ ಹೇಗೆ ಅನಿಸುತ್ತಾ ಗೊತ್ತಿಲ್ಲ. ಬಟ್ ಬರೀ ಗಣ್ಣಿಂದ ನೋಡೋಕ್ಕೆ ಮಾತ್ರ ಅಮೇಝಿಂಗ್ ಆಗಿತ್ತು. ನಿಜವಾಗ್ಲೂ ಬ್ರೆತ್ ಟೇಕಿಂಗ್ ಈ ಜಾಗಗಳು. ಆ್ಯಂಡ್ ಎಷ್ಟು ತಣ್ಣಗಿತ್ತು ಅಂತಂದರೆ ಒಳಗಡೆ ತುಂಬ ಕೋಲ್ಡಾಗಿತ್ತು. ಹಾಗೆ ಈ ಕ್ರಿಸ್ಟಲ್ಗಳು ನೋಡ್ತಾ ಇರ್ಬೋದು ನೀವು, ಎಷ್ಟು ಬಿಲಿಯನ್ ವರ್ಷದಿಂದ ಆಗಿರಬಹುದು ಅಂತ. ಯಾಕೆಂತಂದರೆ ಚಿಕ್ಕದಾದ ಕ್ರಿಸ್ಟಲ್ ಆಗೋಕ್ಕೆ ಅಷ್ಟು 100 ವರ್ಷ ಬೇಕಾಗ್ಬೋದು ಅಂತಂದರೆ ಇಮ್ಯಾಜಿನ್ ಮಾಡೋಕ್ಕೂ ಸಾಧ್ಯ ಇಲ್ಲ. ಎಷ್ಟೆಲ್ಲ ಫಾರ್ಮ್ ಆಗಿದೆ ಅಲ್ವಾ. ಸೊ ಎಷ್ಟು ವರ್ಷದ ಹಿಂದಿಂದ ನಮ್ಮ ಭೂಮಿ ಇದೆ ಅಂತ ಹೇಳಿಬಿಟ್ಟು. ಆ್ಯಂಡ್ ಐ ಡೋಂಟ್ ನೋ, ಅದೇ ಜಾಗದಲ್ಲಿ ಯಾಕೆ, ನೋಡ್ತಾ ಇರ್ಬೋದು ಇಲ್ಲಿ ನೀರು ಬೀಳೋದು ನಿಮಗೆ ಕಾಣಿಸ್ತಾ ಇದೆ. ಈ ಒಂದು ಪ್ಲೇಸಲ್ಲೇ ಯಾಕೆ ಈ ಥರ ಎಲ್ಲ ಕ್ರಿಸ್ಟಲ್ಸ್ ಫಾರ್ಮ್ ಆಗಿದೆ ಅಂತ ನಂಗೆ ಗೊತ್ತಿಲ್ಲ. ಬಟ್ ಅದು ಆಶ್ಚರ್ಯ ನನಗೆ. ಈ ಥರ ನಾನು ಯಾವತ್ತೂ ನೋಡಿರಲಿಲ್ಲ, ಎಲ್ಲೂ ಕೇಳೂ ಇರಲಿಲ್ಲ ಆ್ಯಕ್ಚುಲಿ ಹೇಳ್ಬೇಕಂತಂದರೆ. ನೀವು ಯಾರಾದರೂ ನೋಡಿದರೆ, ಈ ಥರದ್ದೇನಾದರೂ ಕೇಳಿದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನಾವು ಎಷ್ಟು ದೂರ ಹೋಗ್ತಾ ಇದ್ದೀವಲ್ಲ, ಇನ್ನೂ ದೊಡ್ಡದಾಗಿ ಇನ್ನೂ ಆಶ್ಚರ್ಯಕರ ರೀತಿಯಲ್ಲೇ ನಮಗೆ ಬರ್ತಾ ಇದೆ ಹೊರತು ಮುಗಿತಾನೇ ಇಲ್ಲ. ನೋಡ್ತಾ ಇರ್ಬೋದು,
ತುಂಬಾ ಚೆನ್ನಾಗಿ ಅನಿಸುತ್ತೆ. ನಾನು ಜಾಸ್ತಿ ಕ್ಲಿಪ್ಪಿಂಗ್ಸ್ ಮಾಡ್ಕೊಳ್ತಾ ಇರಲ್ಲ, ಬರೀ ನಾನು ನೋಡೋದ್ರಲ್ಲೇ ಎಂಜಾಯ್ ಮಾಡ್ತಾಯಿದ್ದೆ, ನೋಡೋದ್ರಲ್ಲೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದೆ ಅಂತ ಹೇಳ್ಬೋದು. ಮ್ಯಾಕ್ಸಿಮಮ್ ನಾವು ಅಲ್ಲಿ ಟೈಮ್ ಬಂದು ಒಂದು 1 ಅವರ್ ಮೇಲೇ ಇದ್ವಿ ನಾವು ಅದನ್ನೆಲ್ಲ ನೋಡೋಕ್ಕೆ. ನಾವಂತೂ ಟೈಮ್ ತೊಗೊಂಡು ನೋಡ್ತಾ ಇದ್ವಿ, ಬಿಕಾಸ್ ನನಗೆ ತುಂಬಾ ಇಷ್ಟ ಆಯಿತು. ಯಾಕೆಂದರೆ ಇದೆಲ್ಲ ರೇರ್ ಪ್ಲೇಸಸ್ಸು, ನಮ್ಗೆ ಈ ಥರದ್ದು ಎಲ್ಲೂ ಸಿಗೋದಿಲ್ಲ ಅಂತಲೇ ಹೇಳ್ಬೋದು, ಈ ಥರ ಫಾರ್ಮ್ ಆಗಿರೋ ಅಂಥದ್ದು. ಆ್ಯಂಡ್ ಇಲ್ಲೇನು ನೀರಿದೆ ಅಲ್ಲ, ಅದನ್ನು ತೊಗೊಳ್ಬೋದು. ಆ್ಯಕ್ಚುಲಿ ಕುಡಿಯೋಷ್ಟು ಪ್ಯೂರ್ ನೀರದು, ಯಾಕೆಂದರೆ ಮಳೆ ನೀರು ಫಿಲ್ಟರ್ ಆಗಿ ಭೂಮಿ ಒಳಗಿಂದ ಬಂದು ಈ ಥರ ನೀರು ಶೇಖರಣೆ ಆಗಿರೋವಂಥದ್ದು. ಸೊ ಅಲ್ಲಿ ನೀರನ್ನ ನಾವು ಕುಡಿಬೋದು, ಪ್ಯೂರ್ ವಾಟರ್ ಅಂತ ಹೇಳ್ತಾ ಇದ್ರು ಅದನ್ನು. ಸೊ ನೋಡ್ತಾ ಇರ್ಬೋದು ಎಷ್ಟು ಕ್ಲಿಯರ್ ಆಗಿದೆ. ಆ್ಯಂಡ್ ಜಾಗ ಒಳಗಡೆ ಗುಹೆ ಒಳಗೆ ಹೋದಂಗೆ ಎಷ್ಟೆಲ್ಲ ಜಾಗ ಇದೆ ನೋಡ್ತಾ ಇರ್ಬೋದು. ಸೊ ಫಸ್ಟಿಗೆ ಹೋಗೋಕ್ಕೆ ಭಯ ಆಗುತ್ತೆ, ಕತ್ಲು ಹಂಗೆ ಹಿಂಗೆ ಅಂತ. ಬಟ್ ಇಲ್ಲೆಲ್ಲ ಲೈಟ್ ಹಾಕಿದ್ದಾರೆ ಅಂತ ನಮಗೇನು ಅಷ್ಟು ಅನ್ನಿಸ್ಲಿಲ್ಲ. ಬಟ್ ಅವ್ರೇನು ಮಾಡ್ತಾಯಿದ್ರು ಅಂತಂದರೆ, ನಾವೆಲ್ಲ ಇಲ್ಲಿ ಬಂದು ನಿಂತ್ಕೊಂಡಿರ್ತಿದ್ವಲ್ಲ, ಆವಾಗ ಮಾತ್ರ ಲೈಟ್ ಹಾಕ್ತಾಯಿದ್ರು. ನಾವು ಹೋದಂಗೆ ಅದು ಜನ ಖಾಲಿ ಆದಂಗೆ ಲೈಟ್ಗಳೆಲ್ಲ ಆಫ್ ಮಾಡ್ಕೊಂಡು ಬರ್ತಾಯಿದ್ರು. ನಿಜವಾಗ್ಲೂ ಇದೊಂಥರ ಸ್ಪೆಕ್ಟ್ಯಾಕ್ಯುಲರ್ ಅಂತಲೇ ಹೇಳ್ಬೋದು. ಇವಾಗ ನಾವು ಹತ್ಕೊಂಡು ಮೇಲೆ ಹೋಗ್ತಾ ಇದ್ವಿ. ಸೊ ನಾವು ಎಲ್ಲೆಲ್ಲಿ ಹತ್ಕೊಂಡು ಹೋಗ್ತಾ ಇದ್ದೀವೋ ಎಲ್ಲ ಕಡೆ ಕ್ರಿಸ್ಟಲ್ಗಳು ಆಗಿದ್ದಾವೆ, ನೋಡ್ತಾ ಇರ್ಬೋದು ನೀವು. ಅಮೇಝಿಂಗ್ ವ್ಯೂ ಅಂತ ಹೇಳ್ಬೋದು. ನನಗಂತೂ ತುಂಬ ಖುಷಿ ಆಯಿತು. ನನ್ನ ಹಸ್ಬೆಂಡು ಈ ಜಾಗದ ಬಗ್ಗೆ ಹೇಳ್ತಾ ಇದ್ರು, ಅವ್ರು ಕ್ರಿಸ್ಟಲ್ ಆಗಿದೆ ಅಂತ. ನನಗೇನೋ ಅಷ್ಟು ತಲೆ ಕೆಡಿಸ್ಕೊಂಡಿರಲಿಲ್ಲ, ಏನೋ ಇರ್ಬೋದು ಬಿಡು ಅಂತ. ಬಟ್ ಈ ಜಾಗ ನೋಡಿದ ಮೇಲೆ ನಿಜವಾಗ್ಲೂ ಒಂದ್ಸತಿನಾರ ಲೈಫಲ್ಲಿ ಇದನ್ನು ನೋಡಬೇಕು ಅಂತ ನನಗೆ ಅನ್ನಿಸ್ತಾ ಇತ್ತು. ಅಷ್ಟು ಖುಷಿ ಆಯಿತು, ಅಷ್ಟು ಇಷ್ಟ ಆಯಿತು ಈ ಜಾಗ ನೋಡಿ ನನಗೆ. ಇಲ್ಲಿ ನೋಡ್ತಾ ಇರ್ಬೋದು, ಲೈಟ್ ಆಫ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅಲ್ಲೆಲ್ಲ ಲೈಟ್ಸ್ ಆನ್ ಇತ್ತು ಆ್ಯಕ್ಚುಲಿ. ಮಾತಾಡಕ್ಕೆ ಬರೋದು. ಎಲ್ಲರೂ ಒಂದ್ಸಲ ಈ ಕಡೆ ತಿರುಗಿ ಹಾಯ್ ಹೇಳ್ರಿ, ಬಾಯ್. ನಿಜವಾಗ್ಲೂ ತುಂಬಾ ಸುಸ್ತಾಯಿತು ನಮಗೆ ಒಳಗಡೆಯಿಂದ ಹತ್ತಿ ಬರುವಂಥದ್ದು. ಆಮೇಲೆ ಅಲ್ಲಿ ನೀರು ಬಿದ್ದು ಜಾರ ಇರುವಂಥದ್ದು, ಸ್ವಲ್ಪ ಕತ್ಲಿರುವಂಥದ್ದು. ಸೊ ಹತ್ಕೊಂಡು ಬರೋಷ್ಟರಲ್ಲಿ ನಮಗೆ ಸುಸ್ತಾಯಿತು. ಆ್ಯಂಡ್ ನಾವು ನೆಕ್ಸ್ಟ್ ಹೋಗಿದ್ದಂಥದ್ದು ರೂಮಿಗೆ ಹೋದ್ವಿ. ಸೊ ಇದು ಬಂದು ನಮ್ಮ ಹೋಟೆಲ್ ರೂಮ್ ಬುಕ್ ಮಾಡಿರೋವಂಥದ್ದು. ನಾವು ರೂಮಿಗೆ ಬಂದಾಗ ಒಂದು 4 ಗಂಟೆನೇ ಅನಿಸುತ್ತೆ, 4:30 ಅಂತ ಅನಿಸುತ್ತೆ. ಸೊ ರೂಮ್ ಬಂದು ಇದು ಸ್ವಲ್ಪ ಹತ್ತಿರದಲ್ಲೇ ನಾವು ಬುಕ್ ಮಾಡ್ಕೊಂಡಿದ್ವಿ, ಇನ್ನೊಂದು ಜಾಗಕ್ಕೆ ಹತ್ತಿರ ಆಗೋ ಥರ ಬುಕ್ ಮಾಡ್ಕೊಂಡಿದ್ವಿ. ನೋಡ್ಬೋದು ಸೋಫಾ ಮತ್ತು ಫ್ರಿಡ್ಜ್ ಮತ್ತು ಓವೆನ್, ಹಾಗೆ ಡ್ರೆಸ್ ಎಲ್ಲ ಚೇಂಜ್ ಮಾಡೋಕ್ಕೆ ಇದೊಂಥರ ಸಪ್ರೇಟ್ ಇರೋದ್ರಿಂದ ಚೆನ್ನಾಗಾಯಿತು. ಆ್ಯಂಡ್ ಈ ಥರ 2 ಬೆಡ್ ಇಟ್ಟಿದ್ದಾರೆ ಆ್ಯಂಡ್ ಟಿ ವಿ ಕೂಡ ಕೊಟ್ಟಿದ್ದಾರೆ. ಹಾಗೆಯೇ ಇದೊಂದು ರೂಮು ಮತ್ತು ಇದೊಂದು ಬಾಗಿಲು ಇತ್ತು, ಇದು ಬಂದು ಬಾತ್ರೂಮು. ಸೊ ಬಾತ್ರೂಮ್ ಕ್ವೈಟ್ ಸ್ವಲ್ಪ ಸ್ಪೇಷಿಯಸ್ ಆಗಿ ದೊಡ್ಡದೇ ಇದೆ. ಯೂಶ್ವಲಿ ಈ ಥರ ಹೋಟೆಲ್ ರೂಮ್ಗಳಲ್ಲಿ ಚಿಕ್ಕದಿರುತ್ತೆ, ಇದು ಸ್ವಲ್ಪ ಸ್ಪೇಷಿಯಸ್ ಆಗಿತ್ತು. ಹಾಗೆ ಶ್ಯಾಂಪು, ಸೋಪು ಇದೆಲ್ಲ ಕಾಮನ್ ಆಗಿ ಇಟ್ಟಿರ್ತಾರೆ. ಆ್ಯಂಡ್ ಇದೊಂದು ಏನೋ ರೂಮ್ ಇದೆಲ್ಲ ಅಂತ ನೋಡಿದೆ, ಬಟ್ ಇದೇನೋ ಚೇರ್ಗಳು ಅದು ಇದು ಎಲ್ಲನೂ ಇಟ್ಟಿದ್ದಾರೆ. ಸೊ ಇದು ಬಂದು ಕ್ವೈಟ್ ಚೆನ್ನಾಗಿರುವಂಥ ರೂಮು, ಸ್ವಲ್ಪ ಸ್ಪೇಷಿಯಸ್ ಆಗಿದೆ. ಸೊ ಸ್ವಲ್ಪ ಸುಸ್ತಾಗಿತ್ತು ತುಂಬಾ. ಸೊ ಮಲ್ಕೊಂಡು ನಾವು ನಮ್ಮ ವ್ಲಾಗ್ನೇ ನೋಡ್ತಾ ಇದ್ದೀವಿ. ಸರಿ, ನನಗೆ ಸ್ನೇಹಲೋಕನೇ ಹಾಕು ಅಂತ ಅಂದ್ಲು. ಸೊ ಹಾಗಾಗಿ ಅವತ್ತಿನ ವ್ಲಾಗ್ ಏನು ಬಂದಿತ್ತು ಅದನ್ನು ನೋಡ್ತಾ ಇದ್ದೀವಿ. ಸರಿ ಇಲ್ಲದಾಳೆ. ಸೊ ಎಲ್ಲಿದೆ ಇವಾಗ? ತೊಳ್ರಿ ಸನ್ ಗ್ಲಾಸಸ್ ಇಲ್ಲ, ಪೋಸ್ ಕೊಡೋ ಚರಿ. ನೀನಂಗೆ ತೋರ್ಸು. ಹಿಂದೆ ಸರಿಯೋ. ಇಲ್ಲಿ ನಾವು ಬಂದಿರುವಂತಹ ಜಾಗ ತುಂಬಾ ಫೇಮಸ್ಸು. ಸ್ಯಾನ್ ಆಂಟೋನಿಯೋ ಅಂತಂದರೆ ಎಲ್ಲರಿಗೂ ನೆನಪಾಗುವಂಥದ್ದು ಈ ಜಾಗ. ಏನು ಅಂತಂದರೆ ಇದರ ಸ್ಪೆಷಾಲಿಟಿ ಇದೇನಿದೆ ಅಲ್ಲ, ನದಿ ಪಕ್ಕ ವಾಕ್ ಮಾಡುವಂಥದ್ದು. ಇದಕ್ಕೆ ರಿವರ್ ವಾಕ್ ಅಂತ ಹೇಳ್ತಾರೆ. ತುಂಬಾ ಬ್ಯೂಟಿಫುಲ್ ಆಗಿರುವಂತಹ ಒಂದು ಜಾಗ. ಸೊ ಅಲ್ಲಿಗೆ ಒಂದು ಫೇಮಸ್ ಸ್ಪಾಟ್ ಆ್ಯಕ್ಚುಲಿ ಹೇಳ್ಬೇಕಂತಂದರೆ, ಇಲ್ಲಿ ಸ್ಯಾನ್ ಆಂಟೋನಿಯೋ ಬಂದರೆ ದಿಸ್ ಈಸ್ ಮಸ್ಟ್. ರಿವರ್ ವಾಕ್ ಏನಂತಂದರೆ ತುಂಬ ಚೆನ್ನಾಗಿದೆ. ನದಿ ಪಕ್ಕದಲ್ಲೇ ಸಾಕಷ್ಟು ರೆಸ್ಟೋರೆಂಟ್ ಇದ್ದಾವೆ, ಎಲ್ಲ ಇದ್ದಾವೆ. ಆಮೇಲೆ ನೋಡೋಕ್ಕೆ ಸಖತ್ತಾಗಿರುತ್ತೆ. ಒಂದು ಸಂಜೆನೇ ಇಲ್ಲಿ ಕಳೆಯೋದು ಅಂತಂದರೆ ವೆರಿ 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 ಪ್ರೀಸಿಯಸ್ ಟೈಮ್ ಅಂತ ಹೇಳ್ಬೋದು. ನೋಡೋಣ
ಎನರ್ಜೆಟಿಕ್ ಆಗಿ ಎಕ್ಸೈಟೆಡ್ ಆಗಿ ಎಲ್ಲರೂ ಹೋಗ್ತಾ ಇದ್ದಾರೆ. ನೋಡೋಣ. ಪಾಪ ನಮ್ಮ ಮಮ್ಮಿ ಸ್ವಲ್ಪ ಕಾಲು ನೋವು ಇದೆ, ಒಂದು ಕಡೆಯಿಂದ ಇಟ್ಕೊಂಡು ಬರ್ತಿದ್ದಾರೆ. ಅವ್ರಿಗೇನಾದರೂ ಆಲ್ಟರ್ನೇಟಿವ್ ಇದೆಯಾ ನೋಡ್ಬೇಕಲ್ಲಿ. ಮಿನಿ ವಾಕ್ ಟೈಮ್. ಇವತ್ತಿನ ದಿನ ನಾವು ಈಗ ರಿವರ್ ವಾಕ್ ಹತ್ರ ಬಂದಿನಲ್ಲ, ನಾನು ಇವಾಗ ಮಿನಿ ವ್ಲಾಗ್ ಟೈಮ್ ಮಾಡ್ತೀನಿ ಎಲ್ಲರೂ ಹೊರಗೆ ಹೋದಾಗ. ಇದು ಯಾಕೆ ತುಂಬ ಸ್ಪೆಷಲ್ ಅಂತಂದರೆ, ನೋಡ್ತಾ ಇದ್ದೀರಲ್ಲ, ಈ ನದಿ ಈ ಸಿಟಿ ಮಧ್ಯನೇ ಹರಿಯುವಂಥದ್ದು. ಸೊ ಈ ಬಿಲ್ಡಿಂಗ್ಸ್ಗಳೆಲ್ಲ ನೋಡ್ತಾ ಇರ್ಬೋದು ಯಾವ ಥರ ಕಟ್ಟಿದ್ದಾರೆ. ಆ್ಯಂಡ್ ಜನ ಎಷ್ಟು ಆರಾಮಾಗಿ ಈ ಥರ ಕಾಮಾಗಿ ಒಂದು ಸಂಜೆನ ಕಳೀತಾರೆ ಇಲ್ಲಿ ಅಂತ ಹೇಳ್ಬಿಟ್ಟು. ನಿಜವಾಗ್ಲೂ ಇದು ಬಂದು ಸ್ಟಾರ್ಟಿಂಗ್ ಪಾಯಿಂಟು. ನಿಮಗೆ ಹೋಗ್ತಾ ಹೋಗ್ತಾ ತೋರಿಸ್ತಾ ಹೋಗ್ತೀನಿ ಎಷ್ಟು ಚೆನ್ನಾಗಿದೆ ಈ ಒಂದು ಪ್ಲೇಸ್ ಅಂತ ಹೇಳ್ಬಿಟ್ಟು. ಜಾಸ್ತಿ ಏನು ಡೀಪಾಗಿ ಏನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡೋಕ್ಕೆ ಹೋಗೋದಿಲ್ಲ, ನೀವೇ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಜಸ್ಟ್ ಗ್ಲಿಮ್ಸ್ಗಳನ್ನು ನಾನು ಹಾಕ್ತೀನಿ. ಆ್ಯಕ್ಚುಲಿ ಇದನ್ನು ಕಣ್ಣಿಂದ ನೋಡಿ ಅಲ್ಲೇ ಇದ್ದು ಆ ಟೈಮ್ನ ಎಂಜಾಯ್ ಮಾಡಿದರೆ ಅಷ್ಟೇ ನಿಮಗೆ ಅದು ಒಂದು ಫೀಲ್ನ ಕೊಡುತ್ತೆ. ಬಟ್ ನಾನು ಆದಷ್ಟು ಎಲ್ಲ ಕವರ್ ಮಾಡಿ ನಿಮಗೆ ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ನಮ್ಮ ಅತ್ತೆ ಮಾವ ಅವರು ಏನೇನೆಲ್ಲ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದಾರೆ ಇಲ್ಲಿವರೆಗೂ ನಾನು ಆಲ್ಮೋಸ್ಟ್ ಹಾಕಿದ್ದೀನಿ. ಕೆಲವೊಂದು ಮೂಮೆಂಟ್ಸ್ನ ನಾನು ಮಿಸ್ ಮಾಡಿರ್ಬೋದು. ಅಲ್ಲದೇನೋ ಹೇಳ್ತಿದ್ರಲ್ಲ, ಬಿಲ್ಡಿಂಗ್ ಏನು ರಿವರ್ ಪಕ್ಕನೇ ಬಿಲ್ಡಿಂಗ್ ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ನದಿನ ಎರಡು ಕಡೆ ಹರಿದ್ಬಿಟ್ಟು ಬಿಲ್ಡಿಂಗ್ ಕಟ್ಟಾರಲ್ಲ. ದೊಡ್ಡ ಹೋಟೆಲ್ ರೀ ಅದು. ನದಿ ಅಲ್ಲೇ ಇದೆ, ಬಿಲ್ಡಿಂಗ್ ಅಲ್ಲೇ ಅಲ್ಲ. ನದಿ ಎರಡು ಕಡೆ ಹಿಂಗೆ ತಿರುಗಿಸಿದ್ದಾರೆ. ಈ ಕಡೆ ನೋಡಿ, ನಿನ್ ಫೋಟೋ ತೆಗಿಲ್ಲ. ಮಾಡ ಫೋಟೋ ವಿಡಿಯೋ ಎಲ್ಲ ಮಾಡಿಕೊಂಡು ನಾವು ಮುಂದೆ ಹೋಗ್ತಾ ಇದ್ದೀವಿ. ಸೊ ಅಸ್ಥೆಟಿಕ್ ಆಗಿ ತುಂಬಾ ಚೆನ್ನಾಗಿದೆ ಇದೆಲ್ಲ. ಸೊ ಎಲ್ಲ ಕಡೆ ನಿಮಗೆ ಹೂವು ಸಿಗುತ್ತೆ, ಈ ಥರ ಫಾಲ್ಸ್ಗಳು ಸಿಗುತ್ತೆ, ಗ್ರೀನರಿ ಸಿಗುತ್ತೆ. ಆ್ಯಂಡ್ ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ಬೋಟ್ಗಳು, ಕಲರ್ ಪೇಂಟಿಂಗ್ಸ್ಗಳು ಕೂಡ ಮಾಡಿದ್ದಾರೆ ಎಷ್ಟೊಂದು ಕಡೆ. ಬ್ರಿಡ್ಜಸ್ಗಳು, ಲೈಟಿಂಗ್ಸ್ಗಳು, ಎಲ್ಲ ಥರದ ಒಂದು ನೋಡಿ, ಎಲ್ಲ ಥರದ ಒಂದು ವೈಬ್ಸ್ ನಿಮ್ಗೆ ಇಲ್ಲಿ ಸಿಗುತ್ತೆ. ನನಗಂತೂ ಇಲ್ಲಿ ಬಂದರೆ ಯುರೋಪ್ ಅಂತ ಫೀಲ್ ಆಗುತ್ತೆ, ನನಗೆ ಯಾಕೋ ಗೊತ್ತಿಲ್ಲ, ಆ ಥರ ಅನಿಸುತ್ತೆ ನನಗೆ ಇಲ್ಲಿ. ಯಾಕೆಂದರೆ ನಾವು ಇಟಲಿ ಒಳಗೆ ಅಲ್ಲೆಲ್ಲ ಹೋದಾಗ ಒಂದು ಸ್ವಲ್ಪ ಈ ಥರ ಫೀಲ್ ಮಾಡಿದ್ದೀನಿ ನಾನು, ಪ್ಯಾರಿಸಲ್ಲಿ ಆ ಥರ ಎಲ್ಲ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಈ ರೆಸ್ಟೋರೆಂಟೆಲ್ಲ ನದಿ ದಡಕ್ಕೆ ಕಟ್ಟಿದ್ದಾರೆ. ಇಲ್ಲೇ ನದಿ ಪಕ್ಕನೇ ಕುತ್ಕೊಂಡು ಊಟ ಮಾಡೋವಂಥದ್ದು ಎಷ್ಟು ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಲೈಟ್ ಮ್ಯೂಸಿಕ್ನ ಹಾಕಿರ್ತಾರೆ. ಇಟ್ ಫೀಲ್ಸ್ ಸೋ ಗುಡ್. ಆ್ಯಂಡ್ ಲೈಟಿಂಗ್ಸ್ ಆಗಿರಬಹುದು, ಎಷ್ಟು ಚೆನ್ನಾಗಿ ಡೆಕೋರೇಟ್ ಮಾಡಿದಾರಲ್ವ. ಒಂದು ಸ್ಟೆಪ್ಸಿಂದ ಕೂಡ ಎಷ್ಟು ನೀಟಾಗಿ ಆ್ಯಂಡ್ ಎಷ್ಟು ಒಂಥರ ಪೀಸ್ಫುಲ್ ಅಂತ ಫೀಲ್ ಆಗುತ್ತೆ. ಈ ಡಕ್ಸ್ ಆಗಿರಬಹುದು, ನದಿ ಆಗಿರ್ಬೋದು, ಲೈಟ್ಸ್ ಆಗಿರ್ಬೋದು, ಮ್ಯೂಸಿಕ್ಕು, ಜನ, ಇಟ್ ಫೀಲ್ಸ್ ಸೋ ಗುಡ್. ಆ್ಯಂಡ್ ಈ ಥರ ನೀರಾಗಿರ್ಬೋದು, ಪ್ರತಿಯೊಂದೂ ಫೀಲ್ ಮಾಡಿದರೆ ನಮಗೆ ಅದು ಅನಿಸುತ್ತೆ, ವಾವ್ ಎಷ್ಟು ಚೆನ್ನಾಗಿದೆ ಇಲ್ಲ ಎಷ್ಟು ಚೆನ್ನಾಗಿದೆ ಅಲ್ಲ ಅಂತ ಹೇಳಿಬಿಟ್ಟು. ಸೊ ನಾವು ಸುಮಾರು ದೂರ ನಡ್ಕೊಂಡು ಹೋಗಬೇಕು. ಸೊ ನಡ್ಕೊಂಡು ಹೋದಂಗೆ ನಾವು ಇನ್ನೂ ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ತಾ ಹೋಗ್ತೀವಿ, ಹೊಸ ಜಾಗನ ನಾವು ನೋಡ್ತಾ ಹೋಗ್ತೀವಿ. ಸೊ ಜಸ್ಟ್ ದಡದಲ್ಲೇ ಏನೋ ಹಿಂಗೆ ನೋಡ್ಕೊಂಡು ಬಂದರೆ ನಮ್ಗೆ ಅಷ್ಟೇನು ಫೀಲ್ ಆಗಲ್ಲ. ಸ್ವಲ್ಪ ದೂರ ನಡ್ಕೊಂಡು ಹೋದ್ರೇ ನಮ್ಗೆ ಅದೊಂಥರ ಆ್ಯಕ್ಚುಲ್ ನಾವೇನೋ ರಿವರ್ ವಾಕ್ ಮಾಡಿದರೆ ಫೀಲ್ ಆಗುತ್ತಲ್ಲ, ಸೊ ಆ ಥರ. ಸೊ ಇಲ್ಲೆಲ್ಲ ನೋಡ್ತಾ ಇರ್ಬೋದು ರೆಸ್ಟೋರೆಂಟ್ಸ್ ಆ ಕಡೆ ಈ ಕಡೆ ಎರಡೂ ಕಡೆ ಇದೆ, ಮಧ್ಯ ನದಿ ಹರಿತಾ ಇದೆ. ಆ್ಯಂಡ್ ಇಲ್ಲಿ ನಮ್ಮ ಅತ್ತೆ ಮತ್ತು ಮಾವ ಅವ್ರನ್ನೆಲ್ಲ ನಿಲ್ಲಿಸ್ಬಿಟ್ಟು ಫೋಟೋಸ್ ಎಲ್ಲ ತೊಗೊಳ್ತಾ ಇದ್ದೀನಿ. ಸೊ ಇಲ್ಲಿ ನೋಡ್ತಾ ಇರ್ಬೋದು, ಆ ಕಡೆಯಿಂದ ಈ ಕಡೆ ಹೋಗೋಕ್ಕೆ ಈ ಥರ ಪುಟಾಣಿಯಾದಂತಹ ಬ್ರಿಡ್ಜ್ಗಳನ್ನು ಕಟ್ಟಿದ್ದಾರೆ. ಸೊ ಆ ಕಡೆ ರೆಸ್ಟೋರೆಂಟಿಂದ ಈ ಕಡೆಯಿಂದ ಆ ಕಡೆ ಹೋಗೋಕ್ಕೆ ಸ್ವಲ್ಪ ದೂರಕ್ಕೆ ಈ ಥರ ಒಂದು ಚಿಕ್ಕದಾದಂತಹ ಬ್ರಿಡ್ಜ್ಗಳನ್ನು ಕಟ್ಟಿದ್ದಾರೆ. ಆ್ಯಂಡ್ ಎಸ್, ಇಟ್ಸ್ ವೆರಿ 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 ಬ್ಯೂಟಿಫುಲ್ ಆ್ಯಂಡ್ ಕಾಮಾಗಿ ಪೀಸ್ಫುಲ್ಲಾಗಿ ಮ್ಯೂಸಿಕ್ಗಳನ್ನು ಹಾಕಿರ್ತಾರೆ. ನಾನು ನಿಮಗೆ
ತೋರಿಸ್ತೀನಿ ಯಾವ ಥರ ಎಲ್ಲ ಮ್ಯೂಸಿಕ್ಗಳಿರುತ್ತೆ ಇಲ್ಲಿ ಅಂತ ಹೇಳ್ಬಿಟ್ಟು. ಹಾಗೆ ಈ ಬೋಟ್ ರೈಡಿಂಗ್ ಹೋಗೋಕ್ಕೆ ನಿಜವಾಗ್ಲೂ ಅಲ್ಲಿ ಎಷ್ಟೊತ್ತು ನಿಂತ್ಕೋಬೇಕು. ಸೊ ಪೇಷನ್ಸ್ ಇರಬೇಕು ಅದಕ್ಕೆಲ್ಲ. ನಿಂತ್ಕೊಂಡು ಟಿಕೆಟ್ ತೊಗೊಂಡು ಅದಕ್ಕೆಲ್ಲ ವೆಯ್ಟ್ ಮಾಡಿ ಹೋಗೋಂಥದ್ದು. ನಾವು ಹೋಗೋಷ್ಟರಲ್ಲಿ ಸಂಜೆ ಆಗಿಬಿಟ್ಟಿತ್ತಲ್ವ. ಸೊ ಮತ್ತೆ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ರೆಡಿಯಾಗಿ ಬರೋಷ್ಟರಲ್ಲಿ ಸ್ವಲ್ಪ ಟೈಮ್ ತೊಗೊಳ್ತು. ಸೊ ಇದು ಬಂದು ನಮ್ಮ ಒಂದು 7:30 ಅಂತ ಅನಿಸುತ್ತೆ, ಬಿಕಾಸ್ ಇಲ್ಲಿ ಎಲ್ಲ 8:30 9 ಗಂಟೆ ಕತ್ಲಾಗ್ತಾ ಇದೆ ಇವಾಗ, ಸಮ್ಮರ್ ಅಲ್ಲ, ಹಾಗಾಗಿ. ಮಮ್ಮಿ ಸರಿ ಹಾಯ್. No animals, be good baby, just as long as you stand by me. And darling, ರಿವರ್ ವಾಕ್ಗೆ ಬಂದ್ಬಿಟ್ಟು ಈ ಥರ ರಿವರ್ ಪಕ್ಕದಲ್ಲಿರುವಂತಹ ಒಂದು ರೆಸ್ಟೋರೆಂಟಲ್ಲಿ ಊಟ ಮಾಡ್ದಲೇ ಹೋದರೆ ಅದು ವೇಸ್ಟ್ ಅಂತ ಅನಿಸುತ್ತೆ. ಆ ಫೀಲ್ ಮಾಡಬೇಕು ಅಂತಲೇ ಹೇಳಿ ಇಲ್ಲಿ ಆ್ಯಕ್ಚುಲಿ ಸುಮಾರು ಕ್ಯೂ ಕೂಡ ಇರುತ್ತೆ. ಯಾವತ್ತು ನಾವು ಹೋದಾಗ ಅಷ್ಟೊಂದು ಜನ ಇರಲಿಲ್ಲ. ಬಟ್ ಯೂಶ್ವಲಿ ಏನಾಗುತ್ತೆ ಅಂತಂದರೆ ನಾವು ಕಾಯಬೇಕು, ನೆಕ್ಸ್ಟ್ ಅಂದರೆ ಟೇಬಲ್ ಖಾಲಿ ಆಗೋ ತನಕ ನಾವು ವೇಟ್ ಮಾಡಬೇಕು. ಇವೆಲ್ಲ ಬಾರ್ಕೆ ಆಗಿದೆ ಅವರಿಗೆ. ನೀರು ಕುಡಿಬೇಕಾದ್ರೆ ಫುಲ್ ಐಸ್ ಹಾಕೊಂಡ್ಬಿಡ್ತಾರೆ, ಕುಡಿಯಕ್ಕೆ ಆಗ್ತಾ ಇಲ್ಲ. ನಂದಿಲಿಕ್ಕ ಅಪ್ಪಿ ನೀನೇನು ಫ್ರೆಂಡ್ ಬರೀನಾ ಯಾವ್ದಾರ ಕೊಡ್ರಿ ನಂಗೆ, ಅದೇ ಇದೆ ಅಂತ. for a family combined, I seem to know the story. Despite all my Sunday rain, to the bed I kept on turning till mama couldn't hold me anymore. And I turned 21 in prison. ಇಲ್ಲಿ ಸಾಂಗ್ ಹೇಳ್ತಾ ಇದ್ದಾರಲ್ಲ, ಸೊ ಅಲ್ಲಿ ನಾವು ಸಾಂಗ್ಗಳನ್ನು, ನಮಗೆ ಬೇಕಾದಂಥ ಸಾಂಗ್ಗಳನ್ನು ರಿಕ್ವೆಸ್ಟ್ ಕೂಡ ಮಾಡ್ಬೋದು. ಅಲ್ಲಿ ಒಂದು ಸ್ಕ್ಯಾನರ್ನ ಕೊಟ್ಟಿರ್ತಾರೆ. ಆ ಸ್ಕ್ಯಾನರ್ನ ನಾವು ಸ್ಕ್ಯಾನ್ ಮಾಡಿಬಿಟ್ಟು ಅಲ್ಲಿ ನಾವು ನಮ್ಮ ಹೆಸರಾಕಿ ಟೈಪ್ ಮಾಡಿದ್ರೆ ನಾವು ರಿಕ್ವೆಸ್ಟ್ ಮಾಡಿರೋಂಥ ಸಾಂಗ್ನ ಹಾಡ್ತಾರೆ. ಚೆನ್ನಾಗಿ ಅನಿಸ್ತಾ ಇದೆಯಾ ಮ್ಯೂಸಿಕ್ಕು, ನದಿ ಪಕ್ಕ, ರೆಸ್ಟೋರೆಂಟು. She tried to raise me right, but I refused. I turned 21 in prison, the night without parole. No one asked me right. Mama tried, Different ಇರ್ತೈತಲ್ಲ vibe. raise me better, but we had tonight. ಇಲ್ಲಿ ಎಲ್ಲ ರೆಸ್ಟೋರೆಂಟ್ಗಳಲ್ಲೂ ಸೀ ಫುಡ್ಡು ಮತ್ತು ನಾನ್ ವೆಜ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವು ವೆಜಿಟೇರಿಯನ್ ಅಲ್ಲ, ನಮ್ಮ ಅತ್ತೆ ಮಾವ ನನ್ನ ಹಸ್ಬೆಂಡ್ ಎಲ್ಲರೂ ವೆಜಿಟೇರಿಯನ್. ಸೊ ಹಾಗಾಗಿ ವೆಜಿಟೇರಿಯನ್ ಮೀಲೆ ತುಂಬ ಕಮ್ಮಿ ಇತ್ತು, ಒಂದು ಎರಡಿತ್ತು ಅಷ್ಟೇ. ಸೊ ಒಂದು ಬಂದು ಪಿಜ್ಜಾ, ಇನ್ನೊಂದು ಬಂದು ಟ್ಯಾಕೋಸು. ಸೊ ಅವೆರಡನ್ನೇ ಆರ್ಡ್ರ್ ಮಾಡಿದ್ವಿ ನಾವು. ಸೊ ಇದು ಬಂದು ನಾವೇನು ತಿಂತಾ ಇದ್ದೀವಲ್ಲ, ಇದು ಬಂದು ಟ್ಯಾಕೋಸು. ಅದರೊಳಗೆ ಮಶ್ರೂಮ್ಸ್ ಮತ್ತು ಆನಿಯನ್ಸ್ ಮತ್ತು ಬೆಲ್ ಪೆಪ್ಪರ್ಸ್ ಈ ಥರದನ್ನೆಲ್ಲ ಹಾಕಿರ್ತಾರೆ. ಸ್ವಲ್ಪ ಸ್ಪೈಸಸ್ ಎಲ್ಲ ಹಾಕಿರ್ತಾರೆ ಮತ್ತು ಚೀಸ್ ಎಲ್ಲ ಹಾಕಿರ್ತಾರೆ. ಸೊ ಫಸ್ಟ್ ನಾವು ಡ್ರಿಂಕ್ಸ್ಗಳನ್ನು ತೊಗೊಂಡ್ವಿ, ಅಂದರೆ ಜ್ಯೂಸಸ್, ಫ್ರೂಟ್ ಜ್ಯೂಸಸ್ ತೊಗೊಂಡ್ವಿ. ಅದಾದಮೇಲೆ ಟ್ಯಾಕೋಸ್ ಬಂತು. ಸೊ ಆ ವೈಬ್ಸ್ನೆಲ್ಲ ಎಂಜಾಯ್ ಮಾಡಿಕೊಂಡು ನಾವು ರಾತ್ರಿ ಡಿನ್ನರ್ನ ಮಾಡ್ತಾಯಿದ್ದೀವಿ. ಆ್ಯಂಡ್ ಇದು ಬಂದು ಪಿಜ್ಜಾ. ಸೊ ಚರಿಗೆ ಪಿಜ್ಜಾ ಇಷ್ಟ ಅಂತ ಹೇಳಿಬಿಟ್ಟು ಪಿಜ್ಜಾ, ವೆಜ್ಜಿ ಪಿಜ್ಜಾ ಇದು ಬಂದು. ಅಷ್ಟು ಊಟ ಮಾಡೋ ಅಷ್ಟರಲ್ಲೇ ನೋಡ್ತಾ ಇರ್ಬೋದು ಕತ್ಲಾಯಿತು. 9 ಗಂಟೆ ಮೇಲಾಯಿತು, 9:30 ಆಯಿತು ಅಂತ ಅನ್ಸುತ್ತೆ. ನೋಡ್ತಾ ಇರ್ಬೋದು ಲೈಟಿಂಗ್ಸ್ ಎಲ್ಲ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಇದೆ ಅಂತ ಹೇಳಿ. ಎಲ್ಲ ನದಿಯ ಉದ್ದಕ್ಕೂ ಎಲ್ಲಿ ಈ ಥರ ಎಲ್ಲ ರೆಸ್ಟೋರೆಂಟ್ಸ್ಗಳಿದೆನೋ ಅಷ್ಟಕ್ಕೂ ಕಲರ್ಫುಲ್ ಆದಂಥ ಲೈಟ್ಸ್ ಆಗಿರ್ಬೋದು, ಆ್ಯಂಡ್ ಈ ಥರ ಸೀರಿಯಲ್ ಲೈಟ್ಸ್ ಆಗಿರ್ಬೋದು, ಇದನ್ನೆಲ್ಲ ಹಾಕಿರ್ತಾರೆ. ಆ್ಯಂಡ್ ಈ ಬ್ರಿಡ್ಜ್ ಕೆಳಗೆಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಲರ್ಸ್ ಲೈಟ್ಸ್ ಹಾಕಿದ್ದಾರೆ. ಹಾಗೆ ಈ ಬೋಟ್ಗಳೇನು ಓಪನ್ ಬೋಟ್ಗಳಿದಾವಲ್ಲ, ಅಲ್ಲೂ ಅಷ್ಟೇ ಲೈಟಿಂಗ್ಸ್ ತುಂಬಾ ಚೆನ್ನಾಗಿರುತ್ತೆ. ಸೊ ತುಂಬಾ ಚೆನ್ನಾಗಿ ಅನಿಸ್ತು ಅಲ್ಲಿ ಒಂದು ಕೂತ್ಕೊಂಡು ಡಿನ್ನರ್ ಮಾಡಿದಂಥದ್ದು ಫ್ಯಾಮಿಲಿ ಜೊತೆ, ಸಖತ್ ಅನ್ನಿಸ್ತು. ಆ್ಯಂಡ್ ನಾವಿಲ್ಲಿ ವಾಪಸ್ ಹೋಗ್ತಾ ಇದ್ದೀವಿ. ಸೊ ವಾಪಸ್ ಹೋಗೋಕ್ಕೂ ಮತ್ತು ನಾವು ಈ ಸ್ಟಾರ್ಟಿಂಗ್ ಪಾಯಿಂಟ್ ಹತ್ರ ಬರಬೇಕು, ಬಿಕಾಸ್ ಅಲ್ಲಿ ನಾವು ಕಾರ್ನ ಪಾರ್ಕಿಂಗ್ ಮಾಡಿದ್ದೀವಿ.
ಸೊ ಎಲ್ಲ ಊಟ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ನಾವು ಮನೆಗೆ ಹೊರಟ್ವಿ, ಐ ಮೀನ್ ರೂಮಿಗೆ ಹೊರಟ್ವಿ. ಸೊ ನೋಡಿದ್ರಲ್ಲ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ನಮಸ್ಕಾರ, ಬಾಯ್.